ಹಸ್ತ ಸಮಸ್ತ ವಿಭಾಗ. ಗುರುಜಿ, ಈ ಒಂದು ಹಸ್ತ ಸಮಸ್ತ ವಿಭಾಗಕ್ಕೂ ಕೂಡ ಹಲವಾರು ಹಸ್ತದ ಪ್ರತಿಗಳು ಬಂದು ತಲುಪ್ತಾ ಇದೆ. ಅವುಗಳತ್ತ ಗಮನ ಹರಿಸೋಣ. ಖಂಡಿತ. ಮೊದಲನೆಯ ಹಸ್ತದ ಪ್ರತಿ ಚಿದಾನಂದ ಸಿದ್ದಪ್ಪ ಅವರು ಅರಳಿಕಟ್ಟೆ ಹುಬ್ಬಳ್ಳಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಚಿದಾನಂದ ಅವರೇ, ನೀವು ಕಳಿಸಿರ್ತಕ್ಕಂಥ ಹಸ್ತದ ಪ್ರತಿ ನಿಜಕ್ಕೂ ಬಹಳ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ನಿಮ್ಮ ಬದುಕು ಸಹಿತ ಅಷ್ಟೇ ಅರ್ಥಗರ್ಭಿತವಾಗಿದೆ. ದೀಪ ತಾನುರಿದು ತಳ ಹೇಗೆ ಕತ್ಲಿರುತ್ತೋ, ತನ್ನ ಸುತ್ತ ಎತ್ತಲು ಕತ್ಲಿ ಇಟ್ಕೊಂಡಿರುತ್ತೋ, ಆ ಪ್ರಕಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನೇ ನೋಡಿ, ನಿಮ್ಮ ಕಷ್ಟ ನೂರಿದ್ರೂ ಸಹಿತ ಇನ್ನೊಬ್ಬರು ಒಳಿತನ್ನೇ ನೋಡ್ತಿದ್ದೀರಲ್ಲ, ನಿಮ್ಮ ಮನಸ್ಸು ನಿಜಕ್ಕೂ ದೊಡ್ಡತನ. ನಿಮ್ಮ ಹಸ್ತದ ಪ್ರತಿನಲ್ಲಿ ಹೇಳುತ್ತೆ, ನಿಮ್ಮ ರೇಖೆಗಳಲ್ಲಿ ಹೇಳುತ್ತೆ, ಶ್ರಮ ಅನ್ನೋದು ಜೀವನದುದ್ದಕ್ಕೂ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀರಿ. ಆದರೆ ಒಂದಂತೂ ಸತ್ಯ, ಇನ್ನು ಮುಂದೆ ಖಂಡಿತ ಒಳ್ಳೆ ಭವಿಷ್ಯತ್ತಿದೆ. ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥ ಪರಿಸರ ನಿಮ್ಮ ಪರಿಸರದಲ್ಲಿ ಇಲ್ದಿರೇ ಇರ್ಬೋದು, ಆದರೂ ಎಲ್ಲೋ ಒಂದು ಕಡೆ ಭಗವತ್ ಸಂಕಲ್ಪ ಇದೆ. ನೀವು ಆಧ್ಯಾತ್ಮಿಕ ಧಾರ್ಮಿಕದ ಕಡೆ ಹೆಚ್ಚು ಒಲವಿರ್ತಕ್ಕಂಥ ವ್ಯಕ್ತಿಗಳು ಅಂತ ತೋರಿಸುತ್ತೆ. ಶುಕ್ರ ನಿಮ್ಮ ಜಾತಕದಲ್ಲಿ ವಿಶೇಷವಾದಂಥ ಸ್ಥಾನದಲ್ಲಿದ್ದಾನೆ. ಆದರೆ ಪರ್ವಗಳು ಅಂತ ನಾವೇನು ಹೇಳ್ತೀವಿ ಅಂದರೆ ಪರ್ವಗಳ ಭಾಗ ಇದು. ಈ ಪರ್ವಗಳ ಭಾಗ ಇಲ್ಲಿ ಕಡಿಮೆ ಆದ್ದರಿಂದ ನೀವು ಯಾವುದನ್ನು ಅಪೇಕ್ಷೆ ಪಟ್ಟು ಏನು ವಸ್ತು ಬೇಕು ಅಂತ ಅಪೇಕ್ಷೆ ಪಡ್ತಿರೋ, ಭೂಮಿ ಆಗ್ಬೋದು, ಜಮೀನು ಆಗ್ಬೋದು, ವಸ್ತುಗಳಾಗ್ಬೋದು, ಯಾವುದಾದ್ರೂ ಸರಿಯೇ, ಅಪೇಕ್ಷೆ ಪಟ್ಟಿದ್ದೆಲ್ಲ ಸ್ವಲ್ಪ ದಿವಸ ಮಾತ್ರ ನಿಮ್ಮ ಕೈಲಿರುತ್ತೆ. ಹಿಂದೆಲ್ಲ ಅದು ಮತ್ತೊಬ್ಬರ ಕೈ ಸೇರುವಂಥದ್ದಾಗುತ್ತೆ. ಮತ್ತು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಇರೋರು ತುಂಬ ಕಡಿಮೆ. ಆದರೆ ನೀವು ಪ್ರತಿಯೊಬ್ಬರನ್ನೂ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತೀರಿ, ಎಲ್ಲೋ ಒಂದು ಕಡೆ ನೋವಲ್ಲಿ ಸಿಕ್ಕಾಕೊಳ್ತೀರಿ. ಈ ಪ್ರಕಾರ ಆಗ್ತಾ ಇದೆ. ಇದಕ್ಕೆ ಸೂಕ್ತವಾದಂತಹ ಮಾರ್ಗ ಅಂದರೆ, ನೀವು ಹುಬ್ಬಳ್ಳಿಯಿಂದ ಕಳಿಸ್ಕೊಟ್ಟಿದ್ದೀರಿ, ನಿಮ್ಮ ಹುಬ್ಬಳ್ಳಿನಲ್ಲಿ ಸಿದ್ಧಾರೂಢರು ಗುರುಗಳಿದ್ದಾರಲ್ಲಿ, ಅಲ್ಲಿ ಗುರು ಸಾನ್ನಿಧ್ಯಕ್ಕೆ ಹೋಗಿ ಒಂದು 3 ಸೋಮವಾರ ಗುರುಗಳಿಗೆ ಕ್ಷೀರಾಭಿಷೇಕ ಮಾಡಿಸಿ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಚಿಕ್ಕಮಗಳೂರಿನಿಂದ ಪುಷ್ಪ ಅವರು ಹಸ್ತದ ಪ್ರತಿಯನ್ನ ಕಳಿಸಿದ್ದಾರೆ. ಪುಷ್ಪ ಅವರೇ, ನೀವು ಕಳಿಸಿರ್ತಕ್ಕಂಥ ಹಸ್ತದ ಪ್ರತಿ ಒಂದೊಂದು ಕಾಯಿಬೆರಳುಗಳು ದೂರ ಇಟ್ಟು ಕಳಿಸ್ಕೊಟ್ಟಿದ್ದೀರಿ, ಪರವಾಗಿಲ್ಲ, ಚೆನ್ನಾಗಿದೆ. ನಿಮ್ಮ ಆರೋಗ್ಯ ಸ್ಥಿತಿ, ನಿಮ್ಮ ಮನಸ್ಸಿನ ಸ್ಥಿತಿ, ನಿಮ್ಮ ವ್ಯವಹಾರ ಧರ್ಮಗಳು, ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಆ ಕೆಲಸಗಳೆಲ್ಲವೂ ಭಾಳ ಬೇಗ ಸತ್ಸುತ್ತೆ. ಕಷ್ಟದಲ್ಲಿ ಬಂದಿರತಕ್ಕಂಥವರು ಈಗಲೂ ಸ್ವಲ್ಪ ಕಷ್ಟಗಳನ್ನೇ ಇಟ್ಕೊಂಡಿದ್ದೀರಿ. ಕಳೆದ 7 ವರ್ಷಗಳಿಂದ ಸತತವಾದಂಥ ರೀತಿ ಒಂದಲ್ಲ ಒಂಥರ ಸಮಸ್ಯೆಗಳು ನೋಡ್ತಾ ಇದ್ದೀರಿ. ಇನ್ನು 1 ವರ್ಷ 3 ತಿಂಗಳ ಕಾಲ ಇದೇ ಥರ ಸಮಸ್ಯೆಗಳಿರುತ್ತೆ. ಆದರೆ ನೀವು ನೆಮ್ಮದಿಯಾಗಿ ಊಟ ಮಾಡಿ 4 ಜನ ಊಟ ಬಡಿಸುವಂಥ ಮನಸ್ಥಿತಿ, ಅಂತಹ ಕೈಗುಣ ನಿಮ್ಮದು. ಖಂಡಿತ ನಿಮ್ಮನ್ನು ಆಧರಿಸಿ ಬರ್ತಕ್ಕಂಥವ್ರು, ನಿಮ್ಮನ್ನು ಅರಸಿ ಬರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ನಿಮ್ಮ ಪರಿಸರದಲ್ಲಿ. ಅಂದರೆ ವಿದ್ಯಾರೇಖೆ ಅಂತಕ್ಕಂಥದ್ದು ಸ್ವಲ್ಪ ಆದ್ದರಿಂದ ವಿದ್ಯೆ ಕಡೆ ಸಾಕಷ್ಟು ಅಡಚಣೆಗಳಾಗಿ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಿರಬೇಕು ನೀವು. ಆದರೆ ವ್ಯವಹಾರಿಕ ಧರ್ಮದಲ್ಲಂತೂ ಅಷ್ಟಕ್ಕಷ್ಟೇ ಇರತಕ್ಕಂಥದ್ದು. ಪ್ರಸ್ತುತ ಭವಿಷ್ಯತ್ತು ಅಷ್ಟು ಸಮಂಜಸವಾಗಿಲ್ಲ, ಸ್ವಲ್ಪ ದಿವಸ ಕಳಿಬೇಕಾಗುತ್ತೆ, ಕಳೆದ್ರೆ ಸಾಕಷ್ಟು ಅಭಿವೃದ್ಧಿ ಬರುತ್ತೆ. ಹೊನ್ನಾವರದಿಂದ ಪವಿತ್ರ ಅವರು ಹಸ್ತದ ಪ್ರತಿಯನ್ನ ಕಳಿಸಿದ್ದಾರೆ. ಪವಿತ್ರ ಅವರೇ, ನೀವು ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಿ, ಇನ್ನೊಬ್ಬರ ಶ್ರಮಕ್ಕೆ, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಬೇಕಾದ ರೀತಿ ಉಪಚಾರಗಳನ್ನು ಕೊಡಲಿಕ್ಕೆ ನೀವು ನೋಡ್ತೀರಿ. ಆದರೆ ನೀವು ಬರ್ತಕ್ಕಂಥ ತಪ್ಪು ಅಂತ ಹೇಳಿ ನಿಮ್ಮನ್ನು ಹಿಂಸೆ ಪಡಿಸಿ ಮಾತಾಡ್ತಕ್ಕಂಥ ರೀತಿ ನಿಮ್ಮ ಪರಿಸರ ಇದೆ. ನಿಮ್ಮ ಕೈಗುಣನೇ ಹಾಗೆ. ನಿಮ್ಮ ಕೈತುತ್ತು ತಿಂದವರು, ನಿಮ್ಮ ಕೈಯಲ್ಲೇ ಊಟ ಮಾಡಿದಂಥ ಪ್ರತಿಯೊಬ್ಬರೂ ಅದನ್ನು ಹಿಂದೆ ತಿರುಗಿಸಿ ಮಾತಾಡ್ತಕ್ಕಂಥದ್ದೇ ಗುಣ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಅದೃಷ್ಟ ರೇಖೆಗಳೇ ಆ ಥರ ಇದೆ. ಮತ್ತು ನಿಮ್ಮ ಯೋಗದಲ್ಲಿ ನೀವು ಏನೇನು ಯೋಗಗಳಿದೆಯೋ, ಲಗ್ನ ಯೋಗ ಆಗ್ಬೋದು, ಚಂದ್ರಯೋಗ ಆಗ್ಬೋದು, ಅಥವಾ ಗುರುಯೋಗಗಳಾಗ್ಬೋದು, ಎಲ್ಲ ಯೋಗಗಳು ತುಂಬ ಹತ್ತತ್ರಕ್ಕೆ ಬಂದು ನಿಲ್ಲೋದು ಜಾಸ್ತಿ. ಹಾಗಾಗಿ ಇಲ್ಲಿವರೆಗೂ ಯಾವುದೂ ಪರಿಪಕ್ವವಾಗಿಲ್ಲ. ಎಲ್ಲ ಕೆಲಸಗಳಲ್ಲೂ ಒಂಥರ ಅಡಚಣೆಗಳು ಜಾಸ್ತಿ ಆಗುತ್ತೆ, ಮನಸ್ತಾಪಗಳು ಜಾಸ್ತಿ. ಮನಸ್ಸಿಗೆ ಇವಾಗಲೂ ಸಾಕಷ್ಟು ಹಿಂಸೆ ಇದೆ, ಒಂಥರ ಚಿಂತೆ ಇದೆ. ಕೆಲವು ಸತಿ ನೀವು ತಗೊಳ್ತಕ್ಕಂಥ ತೀರ್ಮಾನಗಳು, ತಗೊಳ್ತಕ್ಕಂಥ ನಿರ್ಣಯಗಳು ಬಹಳ ದೂರಕ್ಕೆ ತೆಗೆದುಕೊಂಡ್ಬಿಡ್ತೀರಿ. ಅದು ತುಂಬ ತಪ್ಪದು. ಮನುಷ್ಯನಿಗೆ ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗಲ್ದಿರ ಮರಕ್ಕೆ ಬರೋದಿಲ್ಲ. ಹಾಗಂತ ನಿಮ್ಮ ಮನಸ್ಸನ್ನು ದೃಢವಾಗಿ ಸಂಕಲ್ಪ ಮಾಡಬೇಕೇ ವಿನಃ, ಸಾಧ್ಯವಾದಷ್ಟು ಬಂದಂಥ ಸಮಸ್ಯೆಗಳ ಕಷ್ಟಗಳನ್ನು ಹೆದರಿಸಬೇಕೇ ವಿನಃ ಯಾವತ್ತೂ ಅದಕ್ಕೆ ನಾವು ತಲೆ ಬಗ್ಗಿಸಬಾರದು. ಖಂಡಿತ ಒಳ್ಳೆ ಫಲಗಳಿದೆ. ಅತಿ ಶೀಘ್ರವಾಗಿ ತುಂಬ ಒಳ್ಳೆಯದಾಗುವಂಥ ಸಾಂದ್ರತೆಗಳು ಬಹಳ ಇದೆ. ಮಂಡ್ಯದಿಂದ ವೆಂಕಟೇಶ್ ಅವರು ಹಸ್ತದ ಪ್ರತಿಯನ್ನ ಕಳಿಸಿದ್ದಾರೆ. ವೆಂಕಟೇಶ್ ಅವರೇ, ನಿಮ್ಮ ಹಸ್ತ ಸಾಮುದ್ರಿಕ ಶಾಸ್ತ್ರ ಪ್ರಕಾರ ಶುಕ್ರನ ಆಸ್ಥಾನ ವಿಶೇಷವಾಗಿದ್ದು 2-3 ಸತಿ ಬಲವಾದಂಥ ದೊಡ್ಡ ದೊಡ್ಡ ಗಂಡಾಂತರಗಳಿಂದ ಹೊರಗಡೆ ಬಂದಿದ್ದೀರಿ ನೀವು. ಇತ್ತೀಚೆಗೆ ಸಹಿತ ಒಂದು ವಾಹನ ಗಂಡಾಂತರದಿಂದ ಹೊರಬಂದಿರಬೇಕು ನೀವು. ಇದಲ್ಲದಿರ ಬಹುಶಃ ಇನ್ನೊಂದು 18 ಅಥವಾ 19 ದಿವಸಕ್ಕೆ 18ರಿಂದ 19 ದಿವಸಕ್ಕೆ ಪುನಃ ಈ ಥರ ಒಂದು ಸಮಸ್ಯೆ ಆಗುವಂಥ ಯೋಗ ಇದೆ. ಅದರಿಂದ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಬಹಳ ಒಳಿತು.
ಆಮೇಲೆ ಸಾಧ್ಯವಾದಷ್ಟು ಹರಿಯೋ ನೀರ ಹತ್ರ ಹೋಗ್ತಕ್ಕಂಥದ್ದು, ಹರಿಯೋ ನೀರ ಹತ್ರ ಹೋಗ್ತಕ್ಕಂಥದ್ದು ಸ್ವಲ್ಪ ನಿಲ್ಲಿಸಿ. ನಿಮಗೂ ಅಷ್ಟಾಗಿ ಆಗ್ಬರೋದಿಲ್ಲ, ಅಲ್ಲಿ ಸಮಸ್ಯೆ ಇದೆ. ಇನ್ನು ವ್ಯವಹಾರಗಳು ಸಾಕಷ್ಟು ಮಂದಗತಿಯಲ್ಲಿ ಸಾಗ್ತಾ ಇದೆ, ಅದು ಯಾವುದೂ ಇಷ್ಟು ಸಮಂಜಸವಾಗಿ ನಡೀತಿಲ್ಲ. ಇದಕ್ಕೆ ತತ್ಸಮಾನವಾಗಿ ನೀವು ನಂಬಿರ್ತಕ್ಕಂತಹ ದೈವ, ನೀವು ಮುನೇಶ್ವರನ ಆರಾಧಕರಾಗಿರ್ತೀರಿ. ಮುನೇಶ್ವರನ ಹತ್ರ ನೀವು ಸಂಕಲ್ಪ ಮಾಡಿರ್ತಕ್ಕಂಥದ್ದನ್ನು ನಿಂತಿರೋದ್ರಿಂದ ಮತ್ತು ನಿಮ್ಮ ಪರಿವಾರದಲ್ಲಿ ಪಿತೃಶಾಪಗಳು ನಿರಂತರವಾಗಿದೆ. ಪಿತೃಗಳ ಶಾಪ ನಿರಂತರವಾಗಿದ್ದರಿಂದ ಗುರು ಮತ್ತು ಶನಿ ಮಧ್ಯಭಾಗದಲ್ಲಿರ್ತಕ್ಕಂಥ ರೇಖೆಗಳು ತುಂಬಾ ಕಡಿಮೆ ಆಗಿರುತ್ತೆ. ಈ ರೇಖೆಗಳಿರ್ತಕ್ಕಂಥ ಅದೃಷ್ಟಚಾರಗಳಂತಕ್ಕಂಥದ್ದು ಯಾವಾಗ ಪಿತೃಶಾಪಗಳಲ್ಲಿ ಇರ್ತಾರೆ ಅವರಿಗೆ ಯಾವುದೇ ತರಹ ಅಭಿವೃದ್ಧಿ ಇರೋದಿಲ್ಲ. ಆ ತರಹ ಪಿತೃಗಳಿಗೆ ಸರಿಯಾದ ರೀತಿ ಕರ್ಮಗಳು ನಡೀತಿಲ್ಲ ಅಂದರೆ ಅದ್ರ ಬಗ್ಗೆ ಚಿಂತಿಸಿ ಮನೆಯಲ್ಲಿರೋರ ಹತ್ರ ಪ್ರಸ್ತಾವನೆ ಮಾಡಿ ಅದನ್ನು ಅತಿ ಶೀಘ್ರವಾಗಿ ಹತ್ತಿರದಲ್ಲಿರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿ ನೀವು ಮಾಡಿಸಿದ್ದೆ ಆದರೆ ಖಂಡಿತ ಒಳ್ಳೆ ಫಲಗಳು ಸಿಗುತ್ತೆ, ಮುಂದಕ್ಕೆ ನೀವು ಚೆನ್ನಾಗಿರ್ತೀರಿ.